ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಒಂದು ಹಳ್ಳಿಯಲ್ಲಿದ್ದೇವೆ. ಇಲ್ಲಿ ಒಂದು ವಿಶಿಷ್ಟ ಕಂಪನಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇವೆ. ನಿಜಕ್ಕೂ ಕೋವಿಡ್ ನಂತರ ಏನಾಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಅನೇಕ ಕಂಪನಿಗಳು ವರ್ಕ್ ಫ್ರಮ್ ಹೋಮನ್ನು ಕೊಟ್ಟಿವೆ. ಆದರೆ ಈ ವ್ಯಕ್ತಿ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಕಂಪನಿಯನ್ನೇ ಹಳ್ಳಿಗೆ ತಂದಿದ್ದಾನೆ. ಹಾಗಾದರೆ ಇದೊಂದು ನಿಜಕ್ಕೂ ಎಲ್ಲ ರೀತಿಯಲ್ಲೂ ಅನುಕೂಲಕರವೇ, ಅಥವಾ ಇಲ್ಲಿನ ಸವಾಲುಗಳೇನು, ಆ್ಯಕ್ಚುಲಿ ಆದ ಅನುಕೂಲಗಳೇನು, ಆ್ಯಕ್ಚುಲಿ ನಮ್ಮ ಹಳ್ಳಿ ಜನರಿಗೆ ಏನು ಪ್ರಯೋಜನ ಆಗ್ತಾ ಇದೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ತಪ್ಪದೆ ನಮ್ಮ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ ಹಾಗೆ ನಾವಿರುವುದು ಆ್ಯಕ್ಚುಲಿ ಶಿರಸಿ ಬನವಾಸಿ ರಸ್ತೆ ಮಧ್ಯದ ವಡ್ಡಿನಕೊಪ್ಪ ಅಂತೇಳಿ. ಇಲ್ಲಿ ಗೌತಮ್ ಬೆಂಗಳೆ ಅನ್ನುವಂಥವರು ಈ ಹಳ್ಳಿಯಲ್ಲಿ ಒಂದು IT ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರೇ ತಮಗೆ ಆತ್ಮೀಯವಾದ ಸ್ವಾಗತ. ನಾನು ಓರ್ವ ಹಳ್ಳಿಗನಾಗಿ ಮತ್ತು ಹಳ್ಳಿ ಉಳಿಬೇಕು ಅನ್ನುವಂತಹ ಆಶಯ ಹೊಂದಿರುವ ವ್ಯಕ್ತಿಯಾಗಿ ಶ್ರೀಯುತ ಗೌತಮ್ ಅವರಿಗೆ ಕೃತಜ್ಞತೆಯನ್ನು, ಧನ್ಯವಾದವನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ನೀವು ಈ ಪಯಣದಲ್ಲಿ ಯಶಸ್ಸು ಕಾಣಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಗೌತಮ್ ಅವರೇ, ಈ ಒಂದು ಪಯಣ ಹೇಗೆ ಆರಂಭ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಂಪ್ನಿ ಹೆಸರು ಆರ್ ಡಿಜಿಟಲ್ ಟೆಕ್ನಾಲಜೀಸ್. ಸದ್ಯ ನಮ್ಮ ಕಂಪ್ನಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು ನೋಯ್ಡಾದಲ್ಲಿ. ನಂತರ ಕೋವಿಡ್ ನಂತರ ನಾವು ಮನೆಗೆ ಬಂದ ಮೇಲೆ ನಮ್ಮ ತಂದೆಯವರು ಹೇಳಿದ್ರು, ಯಾಕೆ ಸುಮ್ಮನೆ ನೋಯ್ಡಾದಲ್ಲಿ ಮಾಡ್ಕೊಂಡಿದ್ಯಾ, ಇಲ್ಲೇ ಮಾಡ್ಬೋದಲ್ಲ ಅಂತ. ಹಾಗಾಗಿ ನಾವೇನು ಮಾಡಿದ್ವಿ, ಇಲ್ಲೂ ಟ್ಯಾಲೆಂಟ್ ಪೂಲ್ ನಮಗೆ ತೊಂದರೆ ಇಲ್ಲ. ಉತ್ತರ ಕನ್ನಡ ನಿಮ್ಗೆ ಗೊತ್ತಿರೋ ಹಾಗೆ ಇಂಜಿನಿಯರ್ಸ್ ಇಲ್ಲಿ ತುಂಬ ಹಿಂದಿನ ತಲೆಮಾರು ಸಹ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ. ಸೊ ನಾನು ಇಲ್ಲಿ ಒಬ್ಬನೇ ಕುತ್ಕೋ ಕೆಲಸ ಮಾಡೋದೇನಂತ 1-2 ಜನ ಇಂಜಿನಿಯರ್ಸ್ನ ಹೈರ್ ಮಾಡಿಕೊಂಡು ಅವ್ರನ್ನ ಡೆವಲಪ್ ಮಾಡಿದೆ. ಸ್ವಲ್ಪ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ನಮ್ಗೆ ಏನು ಬೇಕೋ ಅದನ್ನ ಮಾಡಿಕೊಂಡೆ. ನಂತರ ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಇಲ್ಲಿಯ ಟ್ಯಾಲೆಂಟ್ ಏನಿದೆ ನಮ್ದು IT ಟ್ಯಾಲೆಂಟು ನೋಯ್ಡಾ ಜೊತೆ ಈಕ್ವಲಿ ಕಾಂಪಿಟೇಟ್ ಮಾಡೋದು ಅಂತ ಗೊತ್ತಾಯಿತು. ಸೊ ಮತ್ತೆ ಯಾಕೆ ವಾಪಸ್ ಹೋಗೋದು ಅಂತ ಹೇಳಿ ನಾವು ಇಲ್ಲೇನೆ ಒಂದು ಕಂಪ್ನಿ ಮಾಡ್ಬೋದು ಅಂತ ಅಂದ್ಕೊಂಡು ನೆಕ್ಸ್ಟ್ 2ರಿಂದ ಈಗ 22 ಜನ ಇದ್ದೀವಿ, ನಿಧಾನವಾಗಿ ಗ್ರ್ಯಾಜುವಲಿ ಆಗಿ. ಮೊದಲು ನಮ್ಮ ಮನೆಯಲ್ಲೇ ನಾವು ಎಲ್ಲ ವರ್ಕ್ ಎಲ್ಲ ಮಾಡಿದ್ವಿ. ನಂತರ ಈಗ ನಮ್ಗೆ ಗೊತ್ತಾಯ್ತು ಒಂದು 40 ಜನರ ಕೆಪಾಸಿಟಿ ಆಫೀಸ್ ಬೇಕು ಒಂದು 5 ವರ್ಷದಲ್ಲಿ ಅಂತ. ಹಾಗಾಗಿ ನಾವು ಈ ಆಫೀಸ್ ಸ್ಪೇಸ್ ಮಾಡಿಕೊಂಡು ಈಗ ಫುಲ್ ಪ್ಲೇಜ್ 22 ಜನ ವರ್ಕ್ ಮಾಡ್ತಾ ಇದ್ದೀವಿ. ಅದೇ, ಈ ಪಯಣದಲ್ಲಿ ನಿಮಗೆ ಒಂದು ಚಾಲೆಂಜಸ್ಗಳು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅಥವಾ ಈಗ ನಾವು ಹಳೆ ತಲೆಮಾರು ಹೇಳ್ಬೋದು, ಹಳ್ಳಿಲಿರುವುದು ಆ್ಯಕ್ಚುಲಿ ನಿಜಕ್ಕೂ ಒಂದು ಅನುಕೂಲಕರವಾದಂಥ ವಿಷಯ, ಹೆಲ್ದಿ ಇರ್ಬೋದು, ಟೆನ್ಷನ್ ಫ್ರೀ ಆಗಿರ್ಬೋದು. ಆದರೆ ಈಗಿನ ಎಲ್ಲ ಜನ್ರೇಷನ್ನು ಅದನ್ನೇ ಒಪ್ತಾರ. ಹಾಗೆ ಆ ರೀತಿಯ ಸಮಸ್ಯೆಗಳು ನಿಮಗೆ ಬಂದಿಲ್ವಾ ಅಂತೇಳಿ? ಖಂಡಿತ ಬಂದಿದೆ. ಚಾಲೆಂಜಸ್ ಯಾವುದೇ ವಿಷಯಕ್ಕೆ ಹೋದರೂ ಚಾಲೆಂಜಸ್ ಅಂತ ಖಂಡಿತ ಇದೆ. ನಾವು ಯಾವುದೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಥವಾ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಯಾವುದೇ ಉದ್ಯಮಕ್ಕೆ ಹೋದ್ರೂ ಒಂದು ಸಮಸ್ಯೆ ಅಂತ ಇದ್ದೇ ಇರುತ್ತೆ. ಆದರೆ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಂಡು ಮುಂದೆ ಹೋದಾಗ ಮಾತ್ರ ಯಾವುದೋ ಒಂದು ಕ್ರಿಯೇಟಿವಿಟಿ ಅಥವಾ ಒಂದು ಪ್ರಾಡಕ್ಟನ್ನು ನಾವು ಮಾರ್ಕೆಟಿಗೆ ಕೊಡೋಕ್ಕೆ ಸಾಧ್ಯತೆ ಇದೆ. ನನಗೂ ಇನಿಷಿಯಲ್ ಚಾಲೆಂಜಸ್ ಇತ್ತು. ನೀವು ಹೇಳ್ದಂಗೆ ಒನ್ ಈಸ್ ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಗೆ ಇಲ್ಲಿ ನೆಟ್ವರ್ಕ್ ಬರೋದೇ ಇಲ್ಲ. ಹಾಗಾಗಿ ನಮಗೆ ಇಂಟರ್ನೆಟ್ ಇಲ್ಲದೆ ಜಗತ್ತಿನಲ್ಲಿ ನೀವು ಏನು ಹೇಳೋದು, ಜಗತ್ತಿನಲ್ಲಿ ಯಾವುದೇ ಇದರಲ್ಲಿಂದ ಐಟಿ ಅಂತ ಆಗೋದೇ ಇಲ್ಲ. ಹೌದು, ಕೆಲಸ ಮಾಡಿ, ಆದ್ರೆ ನಾವು ಯಾವಾಗಲೂ ಅವೈಲೇಬಲ್ ಇರಬೇಕು. ಆ ಕ್ಷಣಕ್ಕೆ ನೀವು ಅವ್ರಿಗೆ ಬೇಕು. ಸೊ ಇಂಟರ್ನೆಟ್ ಸಮಸ್ಯೆ ಇತ್ತು. ಹಾಗಾಗಿ ನಾವು ಈಗ ಒಂದು 4-5 ನೆಟ್ವರ್ಕ್ ತಗೊಂಡಿದೀವಿ ನಾವು. ಅಂದ್ರೆ ಡಿಸಾಸ್ಟರ್ ಕಂಟ್ರೋಲ್ ಹೇಗೆ ಸಿಸ್ಟಮಿಗೆ ಮಾಡ್ತೀವೋ ಅದೇ ತರ ನೆಟ್ವರ್ಕ್ ಆ ತರ ಮಾಡಿಸ್ಕೊಂಡಿದೀವಿ. ಈ ಕಡೆ ಸಿರ್ಸಿಯಿಂದ ಎಳ್ಸ್ಕೊಂಡಿದೀನಿ, ಸುಗಾವಿಂದ ಲೈನ್ ಎಳ್ಸ್ಕೊಂಡಿದೀವಿ. ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಬರಬೇಕು. ಇನಿಷಿಯಲ್ ಚಾಲೆಂಜ್ ನೆಟ್ವರ್ಕ್ ಇತ್ತು. ಆಮೇಲೆ ಕರೆಂಟ್ ಸಮಸ್ಯೆ ಮಳೆಗಾಲದಲ್ಲಿ ಹೋಗುತ್ತೆ, ಅದಕ್ಕೆ ನಾವೆಲ್ಲ ಸೋಲಾರ್ ಇದ್ರ ಮಾಡ್ಕೊಂಡು ಈಗೆಲ್ಲ ಇದಿದೆ. ಮತ್ತೆ ನೀವು ಹೇಳಿದಾಗೆ ಟ್ಯಾಲೆಂಟ್ ಪೂಲ್ ಸಮಸ್ಯೆ. ಈಗ ಎಲ್ಲಾ ಜನರೇಷನ್ ಅಲ್ಲೂ ಎಲ್ಲಾ ತರದ ಜನರು ಇರ್ತಾರೆ. ಕೆಲವು ಜನರಿಗೆ ಪೇಟೆ ಇಷ್ಟ ಆಗುತ್ತೆ, ಕೆಲವು ಜನರಿಗೆ ಹಳ್ಳಿ ಇಷ್ಟ ಆಗುತ್ತೆ. ಆದ್ರೆ ನಮಗೆ ಇಲ್ಲಿ ಬೇಕಾಗಿದ್ದು ಹಳ್ಳಿಯಲ್ಲೇ ಇರ್ಬೇಕಾದ ಜನ. ನಿಮ್ಗೆ ಗೊತ್ತಿದೆ, ನಮ್ಮ ಉತ್ತರ ಕನ್ನಡ ನೋಡ್ರೆ ವೃದ್ಧಾಶ್ರಮಗಳಾಗಿವೆ ಮನೆಯಲ್ಲ. ಯಾಕೆ? ಎಲ್ಲರೂ ನಾವು ಮೈಗ್ರೇಟ್ ಆಗ್ಬಿಟ್ಟಿದೀವಿ ಸಿಟಿಗೆ. ಅದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಆಗಿನ ಕಾಲಘಟ್ಟಕ್ಕೆ ಫೈನಾನ್ಷಿಯಲ್ ಕೊರತೆಗಳಿಗೆ ನಾವು ಹೋಗಿದ್ದೀವಿ. ಆದ್ರೆ ಈಗಿನ ಯುಗದಲ್ಲಿ ಮತ್ತೆ ನಾವು ವಾಪಸ್ ಬಂದು ಮಾಡ್ಬೋದು ಅನ್ನೋದು ಒಂದು ಇದಿರೋದ್ರಿಂದ, ಅಂದ್ರೆ ನಮ್ಗೆ ಎಲ್ಲಾ ವ್ಯವಸ್ಥೆ ಇರೋದ್ರಿಂದ ಮಾಡ್ಬೋದು ಅಂತ ಅನಿಸ್ತು. ಆ ಟ್ಯಾಲೆಂಟ್ ಪೂಲ್ ಅನ್ನ ಫಸ್ಟ್ಗೆ ಅಂದ್ರೆ ತುಂಬಾ ಈಗ 22 ಜನ ಆದಾಗ ಎಲ್ಲರಿಗೂ ಗೊತ್ತಿದೆ ನಾವು ಒಂದು ಆರ್ ಡಿಜಿಟಲ್ ಇದೆ ಬರ್ಬೇಕು ಅಂತ. ಫಸ್ಟ್ 2 ಜನ ಇದ್ದಾಗ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ, ಅದು ಇಂಜಿನಿಯರ್ ಆದವರು. ಈಗ ನಾವು ಡಿಗ್ರಿ ಆದವ್ರನ್ನ ಹೈರ್ ಮಾಡ್ಬೋದು, ಬಟ್ ಇಂಜಿನಿಯರ್ಸ್, MCA
ದೇ ಆರ್ ವೆರಿ ಕ್ವಾಲಿಫೈಡ್ ಪೀಪಲ್. ಅವ್ರನ್ನ ನಾವು ಇಲ್ಲಿ ಕರ್ಕೊಬರೋದು ಒಂದ್ ಸ್ವಲ್ಪ ಚಾಲೆಂಜಸ್ ಆಯ್ತು. ಕರೆಕ್ಟ್. ಯಾಕೆ ಕೇಳಿದ್ರೆ ಹಳ್ಳಿಗೆ ಹೋಗೋರು ಅಂತಂದ್ರೆ ಸಾಮಾನ್ಯ ತೋಟ ಗದ್ದೆ ಕೆಲಸ ಮಾಡೋರು ಹಳ್ಳಿಗೆ ಹೋಗ್ತಾರೆ, IT ಕಂಪ್ನಿ ಕೆಲಸ ಮಾಡೋರು ಹಳ್ಳಿಗೆ ಹೋಗ್ಲಿಕ್ಕೆ ಶಕ್ಯವೇ? ಅದೇ ತರ ಆಗಿದೆ ಈಗ. ಎಸ್ ಎಸ್ ಸೊ ಅದು ಒಂದು ಸಮಸ್ಯೆ ಆಯ್ತು. ಕರೆಕ್ಟ್. ಆದ್ರೆ ನಾನು ಯಾವ ತರ ಟ್ಯಾಲೆಂಟ್ ಪೂಲ್ ಇಟ್ಕೊಂಡಿದೀವಿ ಅಂದ್ರೆ ಮನೆಯಲ್ಲಿ ಈಗ ಅವರಿಗೆ ಖಂಡಿತ ಮನೆಯಲ್ಲೇ ಇರಬೇಕು ಅಂತ ಮಾನಸಿಕವಾಗಿದೆ, ಹಾಗೆ ಮನೆಯಲ್ಲೂ ತೊಂದರೆ ಇದೆ. Yes. ಮತ್ತೆ ಇಲ್ಲಿ ಅವರಿಗೆ ಒಂದು ಕೆಲಸವೂ ಸಿಕ್ಕಾಗ Correct. ಯಾಕೆ ಹೊರಗೆ ಹೋಗ್ತಾರೆ? ಆ ತರ ಜನರನ್ನೇ ನಾನು ಈಗ 4 ವರ್ಷದಲ್ಲಿ ನಮ್ದು ಒಂದು 3-4 ಜನ ಬಿಟ್ಟಿದ್ದಾರೆ. ಬಿಟ್ರೆ ಬಾಕಿ ಎಲ್ಲ ಮೊದ್ಲಿಂದ ಏನು ಗ್ರೂಪ್ ಇದೆಯಾ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಅದು ಒಂದು ಇಂಪಾರ್ಟೆಂಟ್ ಥಿಂಗ್ IT ಅಲ್ಲಿ. ಇಲ್ಲಾಂದ್ರೆ ಕಂಪ್ನಿ ಚೇಂಜ್ ಮಾಡೋದು ಬಹಳ ಇರುತ್ತೆ. Correct. ಈಗ ಇದೇ ಕಂಪ್ನಿಯಲ್ಲಿ ಇದ್ದು ಒಂದು ಕ್ಲೈಂಟ್ ಅವರಿಗೆ ಸೆಟ್ ಆಗಿದೆ ಅಂದ್ರೆ Correct. ಕ್ಲೈಂಟ್ ತರ ಖುಷಿಯಿಂದ ಇರ್ತಾರೆ. ನಾವು 4 ವರ್ಷ 5 ವರ್ಷ 10 ವರ್ಷ ನಮ್ ಕ್ಲೈಂಟ್ಸ್ ಎಲ್ಲ ನಾವು ಮಾಡ್ತಾ ಇರೋದು 10 ವರ್ಷದಿಂದ ಒಂದೇ ಕ್ಲೈಂಟ್ ವರ್ಕ್ ಮಾಡ್ತಾ ಇದ್ದೀವಿ. ಇಟರೇಷನ್ ರೇಟ್ ಕಮ್ಮಿ ಇದೆ ಇಲ್ಲಿ. ಸೊ ಅದು ಒಂದು ಅನುಕೂಲನೂ ಹೌದು. ಅದೇ ತರದ ಚಾಲೆಂಜಸ್ ಫೇಸ್ ಮಾಡಿದೀನಿ ಇನಿಷಿಯಲಿ ಅವ್ರನ್ನ ಕರ್ಕೊಬರಕ್ಕೆ. ಈಗ ಓಕೆ, ಆ ತರ ಸಮಸ್ಯೆನ ನಾನು ಓವರ್ಕಮ್ ಮಾಡಿದೀನಿ ಅಂತ ಅನಿಸ್ತಿದೆ ನನಗೆ. ಕರೆಕ್ಟ್ ಕರೆಕ್ಟ್. ಸಾಮಾನ್ಯವಾಗಿ ನೀವು ಯಾವ್ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನ ಇದು ಮಾಡ್ತಾ ಇದ್ದೀರಿ ಹೆಚ್ಚಿನ ಪಕ್ಷ? ಸದ್ಯ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎಲ್ಲ $multi-billion ಕಂಪ್ನೀಸ್ ಅಂತ ಹೇಳ್ಬೋದು. ಕ್ಲೈಂಟ್ ನೇಮ್ ತಗೊಳ್ಳೋದಿಲ್ಲ ಪ್ರಾಜೆಕ್ಟ್ ರಿಲೇಟೆಡ್ ಟು ಫೀಲ್ಡ್. ನಾನು ಪ್ರಾಜೆಕ್ಟ್ ರಿಲೇಷನ್ ಅಂದ್ರೆ ಮೇನ್ಲಿ ಇ-ಕಾಮರ್ಸ್ ಅಲ್ಲಿ ಇದೀವಿ. ಫಾರ್ ಎಕ್ಸಾಂಪಲ್ ಅಮೆಜಾನ್, ಫ್ಲಿಪ್ಕಾರ್ಟ್ ಇದ್ದಾಗ ನಾವು ಅದೇ ಟೈಪ್ B2B B2C ಕಂಪ್ನಿನ ಟಾರ್ಗೆಟ್ ಮಾಡ್ತೀವಿ. ಮೇನ್ ಕಂಟ್ರಿ ಒರಿಜಿನ್ ಅಂತ ತಗೊಂಡ್ರೆ US ಬೇಸ್ಡ್ 75% ಪ್ರಾಜೆಕ್ಟ್ ನಮ್ದು US ಇಂದ ತಗೋತಾ ಇದೀವಿ. ಮತ್ತೆ ಆಸ್ಟ್ರೇಲಿಯಾ, ಕೆನಡಾ ಒಂದ್ ಸ್ವಲ್ಪ ನಮ್ದು ಪಿಚ್ ಇದೆ. ಸೊ ಇಂಡಿಯಾದಲ್ಲಿ ಇನ್ನೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಲೇಟೆಸ್ಟ್ ಆಗಿ ಇಂಡಿಯಾದಲ್ಲೂ ನಮ್ಮ ರೂಟ್ ಅನ್ನ ತಗೋಗ್ಬೇಕಂತ ನಾವು ನೋಡ್ತಾ ಇದೀವಿ. ಇ-ಕಾಮರ್ಸ್ ಅಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಇದೆ. ಮೊಬೈಲ್ ಅಲ್ಲಿ ವರ್ಕ್ ಮಾಡ್ತೀವಿ, ಆಪ್ ಡೆವಲಪ್ಮೆಂಟ್ ಮಾಡ್ತೀವಿ, ಡೆವ್ ಆಪ್ಸ್ ಮಾಡ್ತೀವಿ, ಟೆಸ್ಟಿಂಗ್ ಅಲ್ಲಿ ಮಾಡ್ತೀವಿ. ಈ ತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಟೆಕ್ನಾಲಜಿ ಮೇಲೆ ರೂಟ್ ವರ್ಕ್ ಮಾಡ್ತಾ ಇದ್ದೀವಿ. ಹೌದು. ಸೊ ಮುಂದಿನ ಯೋಜನೆ ಏನಿದೆ ಸರ್ ಸದ್ಯಕ್ಕೆ? ಸದ್ಯ ಯೋಜನೆ ಅಂದ್ರೆ ನಮ್ಮ ತಂದೆಯವರು ಯಾವಾಗೂ ಹೇಳ್ತಾರೆ, ನೀನು ಒಂದಷ್ಟು ಫ್ಯಾಮಿಲಿಗಳನ್ನ ಇಲ್ಲಿ ಉಳಿಸಿದ್ರೆ ಅದು ನಿನಗೆ ಸಿಗುವ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಇಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಅಷ್ಟು ಜನರಿಗೆ ಒಂದು ನೀನು ಮಕ್ಕಳನ್ನ ಮನೇಲಿ ಉಳಿಸಿದೆ, ಅವ್ರ ಆಶೀರ್ವಾದ ನಿಂಗೆ ಇರುತ್ತೆ ಅಂತ ನಮ್ಮ ತಂದೆಯವರದ್ದು ಹೇಳ್ತಾ ಇರ್ತಾರೆ. ಸೊ ನನ್ನ ಆಸೆ ಅಟ್ಲೀಸ್ಟ್ ನನ್ನ ದೊಡ್ಡ ಗೋಲ್ ಅಂತ ಏನು ಇಟ್ಕೊಂಡು ಹೊರಟಿರ್ಲಿಲ್ಲ. 40 ಜನರ ಕೆಪಾಸಿಟಿ ಆಫೀಸ್ ಮಾಡಿಸಿದೀವಿ. 40 ಜನ ಇದ್ರೆ 40 ಫ್ಯಾಮಿಲಿ, ಅದಕ್ಕೆ ಬೇಕಾದ ಎಕೋಸಿಸ್ಟಮ್, ಒಂದು ಫೈನಾನ್ಷಿಯಲ್ ಥಿಂಗು, ಮತ್ತೆ ಅವ್ರ ಮನೇಲಿ ಬ್ಯಾಕ್ ಬೋನ್ ಕೂಡ ಆಗ್ತಾರೆ. ಸೊ ಆ ಓರಿಯೆಂಟೆಡ್ ಇಟ್ಕೊಂಡು ನನ್ನ ಗೋಲು ಈಗ ಸದ್ಯ 22 ಇದ್ದಿದ್ದು 40 ಜನರು ಮಾಡ್ಬೇಕು ಇನ್ನು 2 ವರ್ಷದಲ್ಲಿ ಅಂತ. ಆಮೇಲೆ ಹೆಚ್ಚಿಗೆ ಪ್ರಾಜೆಕ್ಟ್ಗಳು ನಿಮಗೆ ಬರಬೇಕು, ಸಿಬ್ಬಂದಿನೂ ಬರ್ಬೇಕು. ಹೌದು ಹೌದು ಹೌದು. ನಾವು ಪ್ರಾಜೆಕ್ಟ್ ಹಂಟಿಂಗ್ ಅಲ್ಲಿ ಇದ್ದೇ ಇರ್ತೀವಿ. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಪಿಚಸ್, ಡೆವಲಪ್ಮೆಂಟ್ ಎಲ್ಲ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಸೊ ಸದ್ಯ ನಮ್ಗೆ ಪೈಪ್ಲೈನ್ ಇದೆ ಕರೆಕ್ಟ್ ಆಗಿ. ಸೊ ಒಂದು 40 ಜನರ ಕೆಪಾಸಿಟಿ ಆಫೀಸ್ ಮಾಡಬೇಕು, 40 ಫ್ಯಾಮಿಲಿ ಉಳ್ಕೊಂಡ್ರೆ ಅಷ್ಟು ಅಂತ ಮಾಡಿದ್ವಿ. ಮುಂದೆ ದೊಡ್ಡದಾದ್ರೆ ಭಗವಂತನ ಇಚ್ಛೆ ಅದು. ಅಲ್ಲ, ಇವಾಗ ನೀವು 22ಕ್ಕೆ ಬಂದಿದ್ದೀರಿ, ಮಿಡ್ಲಲ್ಲಿ ಯಾವಾಗಾದ್ರೂ ಸಾಕು ಇದೆಲ್ಲ ಬೇಡ, ನಾವು ಮಹಾನಗರಕ್ಕೆ ಹೋಗ್ಬಿಟ್ರೆ ಒಂದು ಹೈಯರ್ ಮಾಡ್ಕೊಬಿಟ್ರೆ ಆರಾಮ್ಸೆರಲ್ಲಿ ಮಾಡ್ಬೋದು ಅಂತ ಹೇಳಿ ಯಾವಾಗಾದ್ರೂ ಅನ್ಸಿದ್ಯಾ ಮಿಡ್ಲಲ್ಲಿ? ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ಈಗ ನಮ್ಮ ಉದಾಹರಣೆ ಅಂದ್ರೆ ನನ್ನ ಪಾರ್ಟ್ನರ್ ವಿಕಾಸ್ ಗೋಯಲ್ ಅಂತ, ಅವರು ನೋಯ್ಡಾದಲ್ಲಿ ಇದ್ದಾರೆ, ನಾನು ಇಲ್ಲಿದ್ದೀನಿ. ನಮ್ಮ ಇಬ್ರು ಮೆಂಟಾಲಿಟಿನೂ ನಮ್ಮ ಲೋಕಲಿಗೆ ಏನಾದ್ರು ಮಾಡ್ಬೇಕಂತ. ಆಕ್ಚುಲಿ ಫೌಂಡರ್ಸ್ ಇರೋದು US ಅಲ್ಲಿ ಸಿಟ್ ಮಾಡ್ಬೇಕು. ಯಾಕಂದ್ರೆ ಸೇಲ್ಸ್ ಈಸಿ ಆಗುತ್ತೆ. ನೀವು ಒಬ್ರು US ಅಲ್ಲಿ ಕುತ್ಕೊಂಡು ಸೇಲ್ಸ್ ಮಾಡೋದಕ್ಕೂ ಇಂಡಿಯಾದಿಂದ ಹೋಗಿ ಪ್ರಾಜೆಕ್ಟ್ ತಗೋಬರೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ಗೆ ಅಪರ್ಚುನಿಟಿ ಇದೆ. ನನಗೆ ಆಸ್ ಎ ಡೈರೆಕ್ಟರ್ ನಾವು ಹೋಗಿ US ಅಲ್ಲಿ ಕುತ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಆದ್ರೆ ನಾವು ಇಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಇಲ್ಲಿಯವರೆಗೆ ಇದಾಗ್ಬೇಕಂತ ಇರೋದೇ ಬಿಟ್ರೆ ಇದ್ರಲ್ಲಿ ಬೇಜಾರು ಬರೋದಿಲ್ಲ. ಈ ನೇಚರ್ ನನಗೆ ಹೊರಗಡೆ ನೀವು ಎನ್ವಿರಾನ್ಮೆಂಟ್ ನೋಡಿದ್ರಿ, ಕಾಡಿನ ಮಧ್ಯೆ ನೋಡಿ ಪಾತ್ರಗಿತ್ತಿ ಒಳಗ್ ಬಂತೀವಿ. ಈ ತರ ನನಗೆ ಅಂದ್ರೆ ಹಳ್ಳಿಯ ನಾವು ಹೊರಗಡೆ ನೋಡಿದ್ರಲ್ಲಿ ವಾಹನ ಅಥವಾ ಇದು ಟ್ರಾಫಿಕ್ ಗೌಜಿ ಏನು ಇಲ್ಲ. ಆಕ್ಚುಲಿ ಬಾಳೆ ಗಿಡ, ದಾಸವಾಳ ಗಿಡ, ಗದ್ದೆ, ತೋಟ ಕಾಣುತ್ತೆ ಹೊರಗಡೆ. ಹೌದೌದು. ಸಿರಿಸೇಲ್ ಮಾಡಿ ಅಂತ ತುಂಬಾ ಸಜೆಸ್ಟ್ ಮಾಡಿದ್ರು ನನಗೆ. ನೋಯ್ಡಾ ಬಿಟ್ಟು ಬಂದ್ಮೇಲೆ ಸಿರಿಸೇಲ್ ಯಾಕಿಲ್ಲ, ಇಲ್ಲಿ ಟ್ಯಾಲೆಂಟ್ ಹೈರ್ ಮಾಡೋದು ಈಸಿ, ಇಲ್ಲಾಂದ್ರೆ ಹುಡುಗರಿಗೆಲ್ಲ ಅಂದ್ರೆ ಎಂಪ್ಲಾಯೀಸಿಗೆ ಓಡಾಡ್ಬೇಕಾಗತ್ತೆ, ಯಾಕೆ ಅಲ್ಲಿ ಅಂತಂದ್ರು. ಇಲ್ಲಿ ನೀವು ಒಂದು ಸಲ IT ಎಲ್ಲರಿಗೂ ಗೊತ್ತೇ ಇದೆ. ನೀವು 8 ಅವರ್ 9 ಅವರ್ ಕುತ್ಕೊಂಡು ವರ್ಕ್ ಮಾಡಿದಾಗ ನಿಮ್ ತಲೆ ಕಾದಿರುತ್ತೆ. ಒಂದ್ ರೌಂಡ್ ನೀವು ವಾಕ್ ಹೋಗಿ ಬಂದ್ಬಿಟ್ರೆ ತುಂಬಾ ಸಮಾಧಾನ, ಮನಸ್ಸಿಗೆ ಸಮಾಧಾನ ಇದ್ದಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ಆದ ಕಾರಣ ನಾ ಸಿರಿಸಿ ಬಿಟ್ಟು ಹೊರಗಡೆ ಬಂದೆ. ನಾವು AC ಯೂಸ್ ಮಾಡೋದಿಲ್ಲ. ಏಪ್ರಿಲ್ ಮೇ 2 ತಿಂಗಳು ನಮ್ಗೆ AC ಜರೂರತ್ ಬಂದೇ ಬರುತ್ತೆ, ಮಾಡ್ತೀವಿ. ಬಿಟ್ರೆ ಮಳೆಗಾಲದಲ್ಲಿ ಈ ಕಿಟಕಿ ತೆಕ್ಕೋಬಿಟ್ರೆ ತಂಪು ಗಾಳಿ, ಬೆಳಕು ಅಷ್ಟೇ. ನಾರ್ಮಲಿ ಬೆಳಗಿನ ಟೈಮ್ ಹಾಕೋದಿಲ್ಲ, ಸಂಜೆ ಆದ್ಮೇಲೆ ಹಾಕೋತೀವಿ. ಬೇಕಂದ್ರೆ ಹಾಕ್ತಿವಿ, ಅವಶ್ಯಕತೆಗೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡಿದೀವಿ. ಆದ್ರೆ ಇದೆ ಈ ತರ ಹಳ್ಳಿಯಲ್ಲಿ ಕುತ್ಕೊಂಡು ಮಾಡೋದೇ ಚೆನ್ನಾಗಿ ಅಂತ ಅನಿಸ್ತು, ಮಾಡ್ತಾ ಇದ್ದೀವಿ.
ಈ ರೀತಿ ಒಂದು ಯೋಚನೆ ಮಾಡುವವರಿಗೆ ನಿಮ್ಮ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು? ಕಿವಿ ಮಾತು ಅಂದ್ರೆ ಚಾಲೆಂಜಸ್ ಇದೆ, ಎಸ್. ಆದ್ರೆ ನೀವು ಮಾಡ್ಬೇಕು ಯೋಚನೆ ಮಾಡ್ತಾ ಇದ್ರೆ ನಂತರ ತುಂಬಾ ಜನ ಬಂದ್ರು, Yes. ಈ ತರ ಮಾಡಿದೀರಾ, ನಾವು ಮಾಡ್ಬೋದಾ ಸರ್, ನಾ ಹೇಳ್ತೀವಿ ಖಂಡಿತ ಮಾಡ್ಬೋದು. Yes. ಬಟ್ ಮಾಡ್ಬೇಕು ಅಂದ್ಕೋತಾನೆ ಇದ್ರೆ ಆಗೋದಿಲ್ಲ. ಎಲ್ಲದ ಕಡೆನೂ ಸಮಸ್ಯೆ ಇದೆ, ಚಾಲೆಂಜಸ್ ಬರುತ್ತೆ, ಅದನ್ನ ಯೋಚನೆ ಮಾಡ್ತಾ ಇರ್ಬೋದು. Correct. ನಿರ್ಧಾರ ತಗೋಬೇಕು, Yes. ಡಿಸಿಷನ್ ತಗೊಳ್ಬೇಕು. ತಗೊಂಡ್ಮೇಲೆ ಅದು ತಪ್ಪು ಆಗ್ಬೋದು, ಚೆನ್ನಾಗೂ ಆಗ್ಬೋದು. ಅದನ್ನ ನಾವು ಎದುರಿಸುವ ಮಾಡ್ಬೇಕು. ಛಾತಿ ಬೇಕು. Yes. ಅದೊಂದು ಇಟ್ಕೊಂಡ್ರೆ ಎಸ್. ಮಾಡ್ಬೇಕು. ಖಂಡಿತ ಈ ತರದ್ ಒಂದ್ 4 ಸೆಟಪ್ ಆದ್ರೆ ಆ ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ, ಎಸ್. 4 ಜನರಿಗೆ ಜಾಬ್ ಆಗುತ್ತೆ, ಎಸ್. ಅದರಿಂದ ತುಂಬಾ ಫ್ಯಾಮಿಲೀಸಿಗೆ ಹೆಲ್ಪ್ ಆಗುತ್ತೆ. ನಾವು ಆ ಕಡೆ ಇರೋರ್ನ ಏನ್ ಬೆಂಗಳೂರು ಹೋಗಿದ್ದಾರೆ ಈ ಕಡೆ ರೂಟಿಗೆ ಕರ್ಕೊ ಬರೋದು Yes. ನಮ್ ಕರ್ತವ್ಯ ಆಗ್ಲೇಬೇಕು. ಇದು ನಮ್ಮ ಕರ್ತವ್ಯ. ಇದರಿಂದ ಪ್ರೌಡ್ ಹೌದು, Yes. ಬಟ್ ಇದು ನಮ್ ಕರ್ತವ್ಯ ಕೂಡ. ಇಲ್ಲಾಂದ್ರೆ ನಾವೆಲ್ಲ ವೃದ್ಧಾಶ್ರಮಗಳನ್ನೇ ಅಷ್ಟೇ ನೋಡೋದು ಮನೆಗಳಲ್ಲಿ. ಕರೆಕ್ಟ್. ಮತ್ತೆ ಮಹಾನಗರದಲ್ಲಿ ನಿಮಗೆ ತಿಳಿದಾಗೆ ಈ ಆರೋಗ್ಯ ರೀತಿಯ ಸಮಸ್ಯೆಗಳು, ಆ ರೀತಿಯ ಚಾಲೆಂಜಸ್ಗಳು ಸಹಿತ ಇದ್ದೇ ಇದೆ. ಹೌದು ತುಂಬಾ. ಅಲ್ಲಿ ಅಂದ್ರೆ ಒತ್ತಡ ಇರಬಹುದು. ಅದು ಈಗ ಮೊದ್ಲು ಸಣ್ಣ ಇರ್ಬೇಕಾದ್ರೆ ಗೊತ್ತಾಗೋದಿಲ್ಲ. IT ಯಲ್ಲಿ 45-50 ಆದ್ಮೇಲೆ ಎಸ್. ಜನಗಳ ಪರಿಸ್ಥಿತಿ ಏನಾಗಿರುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿದೆ. ಪಾರ್ಕ್ ಅಲ್ಲಿ ಹೋಗಿ ನೋಡ್ಬೇಕು ನೀವು. Yes. ಅಂದ್ರೆ ಮಹಾನಗರದಲ್ಲಿ ಎಸ್. ಪಾರ್ಕ್ ಗಳಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಹೋಗಿ ಅಲ್ಲಿ Yes. ಅಲ್ಲಿನ ಓಲ್ಡ್ ಇವರಿಗೂ Yes, ಏನು ಹಳೆ ತಲೆಮಾರಿಗೂ ಅವ್ರು ನಮ್ಮ ಏನನ್ನ ಕಡೆ ಅರಸ್ತಾ ಇದ್ದಾರೆ ಅಂತ ನಮ್ ಗಮನಕ್ಕೆ ಬರುತ್ತೆ. ಹೌದು ಇಲ್ಲಿ ಎಷ್ಟಂದ್ರೂ ನಾವು ಗಟ್ಟಿ ಇರ್ತೀವಿ. ನಮ್ ಕಡೆ ವೃದ್ಧರನ್ನ ನೋಡಿ ಗಟ್ಟಿ Yes, ಇರ್ತಾರೆ. yes. 70 ಅಂದ್ರೆ ಗೊತ್ತಾಗೋದಿಲ್ಲ. ನಾವು ಹೋಗಿ ಏನೋ ಚಿಕ್ಕ ಮರ ಹತ್ತಿ ಕಾಯಿ ಕೊಯ್ಕೊ ಬರ್ತೀವಿ, ಚಿಕ್ಕ Yes. ಕಾಯಿ ಅಂತ ಇರ್ತೀವಿ. ಎಸ್. ಸೊ ಅದು ಸಿಟಿಯಲ್ಲಿ ನೋಡಕ್ ಸಿಗೋದಿಲ್ಲ. ಕರೆಕ್ಟ್. ನನ್ನ ಹೆಸರು ದಿಶಾ ಪಂಡಿತ್. ನಾನು ಕುಮಟಾದಿಂದ ಬಂದಿರೋದು. ನಾನಿಲ್ಲಿ 1.5 ವರ್ಷ ಆಯಿತು ಆ್ಯಸ್ ಆ್ಯನ್ ಆ್ಯಂಡ್ರಾಯ್ಡ್ ಡೆವಲಪರ್ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಗೆ ನಂಗೆ ಈ ಕಂಪ್ನಿದಿಂದ ಏನು ಉಪಯೋಗ ಅಂದರೆ ಇಲ್ಲಿ ನನ್ನ ಮನೆಯಿಂದನೂ ಹತ್ತಿರನೇ ಊರಿಂದನೂ ಹತ್ತಿರನೇ, ಮತ್ತು ಇಲ್ಲಿ ತುಂಬ ಆಪರ್ಚುನಿಟೀಸು ಲೈಕ್ ಲರ್ನಿಂಗ್ ಎಲ್ಲ ತುಂಬ ಸಿಗುತ್ತೆ. ಮತ್ತು ಇಲ್ಲಿ ಕಲೀಗ್ಸು ತುಂಬ ಸಪೋರ್ಟಿವ್ ಆಗಿದೆ ಆ್ಯಂಡ್ ಎನ್ವಿರಾನ್ಮೆಂಟು ತುಂಬ ಚೆನ್ನಾಗಿದೆ. ಆಫ್ಟರ್ ಲೈಕ್ ಊಟ ಆದಮೇಲೆ ಸ್ವಲ್ಪ ಫ್ರೀಯಾಗಿ ಆಟ ಆಡ್ಬೋದು. TTನೂ ಇದೆ. ಸೊ ಅಂದರೆ ತುಂಬ ರಿಲ್ಯಾಕ್ಸೇಷನ್ ಇದೆ ಆ್ಯಂಡ್ ಹಾಗೆ ಕೆಲಸನೂ ಆಪರ್ಚುನಿಟೀಸು ತುಂಬ ಇದೆ. ಹಾಯ್, ನನ್ನ ಹೆಸರು ಅನೂಪ್ ಅಂತ. ನಾನು ಇಲ್ಲೇ ಸಿರ್ಸಿ ಹತ್ತಿರ ಸಣ್ಣಹಳ್ಳಿಯಿಂದ ಬರ್ತಾ ಇದ್ದೀನಿ. ಆಲ್ ಡಿಜಿಟಲ್ ಟೆಕ್ನಾಲಜೀಸಲ್ಲಿ ಲಾಸ್ಟ್ 3.5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ದ ಲೈಕ್ ಇನ್ಸೈಡ್ ದ ನೇಚರ್ ಐ ಕ್ಯಾನ್ ಸೇ. ಸೊ ತುಂಬ ಡಿಫ್ರೆಂಟ್ ಯುನೀಕ್ ಎಕ್ಸ್ಪೆರಿಮೆಂಟ್ ಗೌತಮ್ ಅವರು ಮಾಡಿದ್ದಾರೆ. ಸೊ ಅದರಿಂದ ಲೈಕ್ ಸರೌಂಡಿಂಗ್ ಪ್ಲೇಸಸ್ ಆ್ಯಂಡ್ ಲೈಕ್ ಫ್ರೆಶ್ಲಿ ಗ್ರ್ಯಾಜುಯೇಟೆಡ್ ಸ್ಟೂಡೆಂಟ್ಸಿಗೆ ಎಲ್ಲೇ ಹತ್ತಿರದಲ್ಲಿ ಇದ್ಕೊಂಡು ವಿತ್ ಫ್ಯಾಮಿಲಿ ಸಪೋರ್ಟ್, ಲೈಕ್ ವಿತ್ ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಷನ್ ಇಟ್ಕೊಂಡು IT ವರ್ಕ್ ಮಾಡೋ ಥರ ಹೆಲ್ಪ್ ಆಗಿದೆ. ನಿಜಕ್ಕೂ ಒಂದು ಹೊಸ ಸಾಧ್ಯತೆಯನ್ನು ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ. ನೀವೆಲ್ಲ ಕೇಳಿರ್ಬೋದು, ತಮಿಳ್ನಾಡಿನಲ್ಲಿ ಶ್ರೀಧರ್ ವೆಂಬು ಅಂತೇಳಿ ಅವರು ಒಂದು ಕಂಪನಿಯನ್ನು ಸ್ಥಾಪಿಸಿ ಅವರು ಹಳ್ಳಿಯಲ್ಲಿ ವಾಸಿಸ್ತಿದ್ರು ಅಂತೇಳಿ. ಅದೇ ರೀತಿಯ ವ್ಯಕ್ತಿ ನಮ್ಮ ನಡುವೆ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಶಿರ್ಸಿಯಲ್ಲಿದ್ದಾರೆ. ಇದು ನಿಜಕ್ಕೂ ಒಂದು ಹೊಸ ಸಾಧ್ಯತೆಯನ್ನು ತೆರೆದಿಟ್ಟಿದೆ. ಇದು ಮುಂದಿನ 100 ಜನರಿಗೆ 1000 ಜನರಿಗೆ ಒಂದು ಮಾರ್ಗ ಆಗಲಿ, ಈ ಹಳ್ಳಿಯನ್ನು ಉಳಿಸುವ ಬೆಳೆಸುವ ನಿಟ್ಟಿನ ಒಂದು ಹೊಸ ಪಾತನ್ನು ಸೃಷ್ಟಿಸಲಿ. ಏಕೆ ಕೇಳಿದ್ರೆ ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ. ನಮಗೆ ಕೃಷಿ ಬೇಕು, ಹಳ್ಳಿಯೂ ಬೇಕು, IT ಬೇಕು. ಅದೆಲ್ಲವನ್ನು ಮಿಳಿತಗೊಳಿಸಿ ನಾವು ಮುಂದಡಿ ಇಡಲಿಕ್ಕೆ ಒಂದು ಸಾಧ್ಯ ಆದರೆ ಬಹುಶಃ ಅದಕ್ಕಿಂತ ಉತ್ತಮವಾದಂಥ ಒಂದು ಅವಕಾಶ ಮತ್ತೊಂದಿಲ್ಲ. ತಮಗೆ ಈ ಪ್ರಯತ್ನದಲ್ಲಿ ಮತ್ತು ಯಶಸ್ಸು ಸಿಗಲಿ. ಆ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ ಮತ್ತು ಒಂದು ದೈಹಿಕ ಸಾಮರ್ಥ್ಯವನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ನಮಗೆ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ.